ಹಾಕಿದ್ಮೇಲೆ ನೀವು ಅವರಿಂದ ಕುಂಕುಮ ಹಾಕ್ಬೇಕಮ್ಮ. ಹರಿದ್ರಾ ಚೂರ್ಣಂ ಸಮರ್ಪಯಾಮಿ. ಆ ಕುಂಕುಮ ಹಾಕಿ ಪ್ರಧಾನ ಕಳಶಕ್ಕೆ ಹಾಕಿಮ್ಮ ಕುಂಕುಮ. ಹೀಗೆ ಎಲ್ಲ ಕಳಶಕ್ಕೂ ಹಾಕಮ್ಮ. ದ್ವಿತೀಯ ಕಳಶ ಹರಿದ್ರ ಇನ್ನೊಂದು ಎಲ್ಲ ಕಳಶಕ್ಕೂ ಹಾಕಮ್ಮ. ದಿನಕ್ಕೆ ಇದ್ರಲ್ಲಂತ ಹಾಕಮ್ಮ. ಹಿಂಗೆ ಅಲ್ಲ, ಹಿಂಗೆ ಇಟ್ಕೊಂಡ್ಬಿಡಮ್ಮ. ಹಿಂಗೆ ಇಟ್ಕೊಳ್ಳಿ, ಹಾಕೋದಕ್ಕೆ ಈಸಿ ಆಗುತ್ತೆ. ಹಾಗೆ ಕುಂಕುಮಾರ್ಚನೆ ಮಾಡಬೇಕಾದ್ರೂ ಹಾಗೆ ಮಾಡಬೇಕು. ಮೃಗಿ ಮುದ್ರ ಅಂದರೆ ಜಿಂಕೆ ಆಕಾರ. ಸೌಮ್ಯ ರೂಪದಲ್ಲಿ ಭಗವಂತನ ಸ್ವೀಕಾರ ಮಾಡ್ತಾ ಇರ್ತಾಳೆ ಲಕ್ಷ್ಮಿ ವಕ್ಷಸ್ಥಳದಲ್ಲಿದ್ದಾಗ. ಆ ರೀತಿ ಮಾಡಿದಾಗ ಹೃದಯಸ್ಥದಿಂದ ನಾವು ಅದಕ್ಕೆ ಕುಂಕುಮಾರ್ಚನೆ ಮಾಡ್ಬೋದು. ಇಲ್ಲಿಂದ ಮಾಡ್ತೀವಿ ಯಾಕೆಂತಂದರೆ ನಮ್ಮ ಹೃದಯ ಭಾಗದಿಂದ ಆ ಜಗನ್ಮಾತೆಗೆ ಆ ಮಹಾವಿಷ್ಣುವಿಗೆ ಮಾಡ್ತಾ ಇದ್ದೀವಿ ಅಂತ. ಆಯ್ತಾ? ಇಬ್ಬರು ಇಟ್ಬಿಡಿ ಅರಿಶಿನ ಕುಂಕುಮ. ಆ ಎಲೆನ ಅಲ್ಲೇ ಇಟ್ಬಿಡಮ್ಮ. ನೀನು ಮೇಲೆ 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 ನೆಲದ ಮೇಲೆ ಇಡ್ಲೇ ಬಿಡಮ್ಮ. ಕರೆಕ್ಟ್. ಕುಂಕುಮ ಆ ಕಡೆ ಇಸ್ಕೋ. ಮೀನಾಕ್ಷಿ ನೀನೇ ಇಸ್ಕೊಂಡಿಡಮ್ಮ. ಈಗ ನೀವು ಹೂಗಳು ಇಸ್ಕೊಳ್ಳಿ. 5 ಜನ ಹಾಕಿ. ಹಾಕಿಮ್ಮ. ಫಸ್ಟ್ ದೊಡ್ಡವರಮ್ಮ ನೀವು ಹಾಕಿಮ್ಮ. ಪ್ರಾರ್ಥನೆ ಮಾಡಿ ಹಾಕ್ಕೊಡಿಮ್ಮ. ನಿಮ್ದೇನು ಪ್ರಾರ್ಥನೆ ಇದೆಯೋ ಅದನ್ನು ಮಾಡಿ ಹಾಕ್ಕೊಳ್ಳಿ. ಹಾಗೆ ನೀವು ಹಾಕಿ. ಸಿಕ್ಕಿದವರೆಲ್ಲ ಚೆನ್ನಾಗಿ 5 ಕಳಶಕ್ಕೆ ಹಾಕಿ. ಈಗ ಜಗನ್ಮಾತೆ 5 ಕಳಶದಲ್ಲಿ ಆವಾಹನೆ ಆಗಿರ್ತಾಳೆ. ಪ್ರಧಾನ ಕಳಶ, ಚತುರ್ಥ, ತೃತೀಯ, ದ್ವಿತೀಯ, ಪಂಚಮ ಕಳಶ ಹಾಕೊಂಡು ಬನ್ನಿ. ಹಾಕಿಮ್ಮ ಬನ್ನಿಮ್ಮ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾಪಾಂ ಪುಷ್ಪಂ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಾಂ ಆಯತನಂ ವೇದ ಆಯತನವಾನ್ ಭವತಿ ಪರ್ಜನ್ಯೋ ಅಪಾಂ ಆಯತನಂ ಆಯತನವಾನ್ ಭವತಿ ವ್ಯೋಮಶತಪಥ ಆಯತನಂ ವೇದ ಆಯತನವಾನ್ ಭವತಿ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ನವಗ್ರಶಾದ್ಯುಕ್ತ ಪೂಜಾಂ ಸಮರ್ಪಯಾಮಿ. ಅಥ ಫಲಪಂಚಾರ್ಧ ಅಭಿಷೇಕಂ ಕರಿಷ್ಯೆ. ಈ ಗಣೇಶನ ಜೊತೆಗೆ ಯಾವುದಿದೆ ವಿಗ್ರಹ? ಲಕ್ಷ್ಮೀ ಇದೆ ಅಂದಲ್ಲ, ತೋಡಿ.